أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين لن تنالوا البر حتى تنفقوا مما تحبون وما تنفقوا من شيء فإن الله به عليم. ನಿಮಗೆ ಪ್ರಿಯವಾದವುಗಳಿಂದ ದೇವನ ಮಾರ್ಗದಲ್ಲಿ ವ್ಯಯಿಸುವವರೆಗೆ ನೀವು ಪರಿಪೂರ್ಣ ಒಳಿತನ್ನು ಗಳಿಸಲಾರಿರಿ. ನೀವು ಖರ್ಚು ಮಾಡುವುದನ್ನೆಲ್ಲ ಅಲ್ಲಾಹನು ಚೆನ್ನಾಗಿ ಬಲ್ಲನು. ಅಲ್ಲಾಹನ ಮಾರ್ಗವನ್ನು ಹುಡುಕುವ ಒಬ್ಬ ಯಥಾರ್ಥ ಸತ್ಯವಿಶ್ವಾಸಿಯು ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಲಿಕ್ಕೆ ಬೇಕಾಗಿರುವ ಮಾರ್ಗಗಳನ್ನು ಹುಡುಕುತ್ತಾ ಇರಬೇಕು. ಅಲ್ಲಾಹನ ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು ಮಾಡುವುದನ್ನು ಸಹ ಅಲ್ಲಾಹನು ಒಂದು ಸತ್ಕರ್ಮವಾಗಿ ಹೇಳಿರುವನು. ನೀವು ಪ್ರೀತಿಸುವ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದಾದರೆ ಅದು ಮಹತ್ವದ ಸತ್ಕರ್ಮವಾಗಿದೆ ಎಂಬುದನ್ನು ಈ ವಚನದಲ್ಲಿ ಪ್ರಸ್ತಾಪಿಸಲಾಗಿದೆ. ನಿಸ್ಸಂದೇಹವಾಗಿಯೂ ಅಲ್ಲಾಹನು ಎಲ್ಲ ಒಳಿತುಗಳಿಗೂ ಪ್ರತಿಫಲ ನೀಡುತ್ತಾನೆ. ಆದರೆ ಮನುಷ್ಯನಿಗೆ ಸಂಪತ್ತಿನೊಡನೆ ಇರುವ ಪ್ರೀತಿ ಇದ್ದೇ ಇರುತ್ತದೆ. ಆದುದರಿಂದ ಈ ಕುರಿತು ವಿಶೇಷ ಗಮನ ಸೆಳೆಯಲಾಗಿದೆ. ಈ ವಚನದ ಕುರಿತು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಸಂಪತ್ತಿನೊಂದಿಗೆ ಪ್ರೀತಿ ಇರಬಾರದು. ನೀವು ಪ್ರೀತಿಸುವ ವಸ್ತುಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ ತನಕ ನೀವು ಖಂಡಿತವಾಗಿಯೂ ಒಳಿತನ್ನು ಗಳಿಸಲಾರಿರಿ ಎಂದು ಅಲ್ಲಾಹನು ಹೇಳುತ್ತಾನೆ. ಈ ಕಾಲವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದೊಂದಿಗೆ ಹೋಲಿಸುವುದಾದರೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಜೀವಕ್ಕಿಂತ ಪ್ರಿಯವಾದ ವಸ್ತು ಬೇರೆ ಇಲ್ಲ. ಆದರೂ ಆ ಕಾಲದಲ್ಲಿ ಜೀವವನ್ನು ತ್ಯಾಗ ಮಾಡಬೇಕಾಗುತ್ತಿತ್ತು. ನಿಮ್ಮ ಹಾಗೆ ಅವರಿಗೂ ಮಡದಿ ಮಕ್ಕಳು ಇದ್ದರು. ಜೀವ ಎಲ್ಲರಿಗೂ ಪ್ರಿಯವಾಗಿರುತ್ತದೆ. ಆದರೆ ಅವಕಾಶ ಲಭಿಸಿದರೆ ಅಲ್ಲಾಹನ ಮಾರ್ಗದಲ್ಲಿ ಜೀವದ ಬಲಿದಾನ ಮಾಡಲು ಅವರು ಯಾವಾಗಲೂ ಆಶಿಸುತ್ತಿದ್ದರು. ವ್ಯರ್ಥ ಹಾಗೂ ನಿರುಪಯುಕ್ತ ವಸ್ತುಗಳನ್ನು ಖರ್ಚು ಮಾಡುವುದಕ್ಕಿಂತ ಮನುಷ್ಯನು ಸತ್ಕರ್ಮ ಮಾಡಿದ್ದಾಗಿ ವಾದಿಸಲು ಸಾಧ್ಯವಲ್ಲ. ಸತ್ಕರ್ಮದ ಬಾಗಿಲು ಇಕ್ಕಟ್ಟಾಗಿರುತ್ತದೆ. ನಿರುಪಯುಕ್ತ ವಸ್ತುಗಳು ಖರ್ಚು ಮಾಡುವುದರಿಂದ ಯಾವನೇ ವ್ಯಕ್ತಿ ಅದನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಏಕೆಂದರೆ ಪವಿತ್ರ ಕುರ್ಆನ್ ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ, ಲನ್ ತನಾಉಲ್ ಬಿರ್ರ ಹತ್ತಾ ತನ್ಫಿಕು ಮಿಮ್ಮಾ ತಹಿಬ್ಬೂನ್. ಅಂದರೆ ಅತ್ಯಂತ ಪ್ರಿಯ ವಸ್ತುಗಳನ್ನು ಖರ್ಚು ಮಾಡುವ ತನಕ ಅಲ್ಲಾಹನ ಪ್ರೀತಿ ಮತ್ತು ಮಿತ್ರನೆಂಬ ಪದವಿಯನ್ನು ಲಭಿಸಲಾರದು. ಶ್ರೇಷ್ಠ ಸಹಾಬಿಯರು ಸುಮ್ಮನೆ ಆ ಪದವಿಯನ್ನು ತಲುಪಿದ್ದರೆ ಲೌಕಿಕ ಬಿರುದುಗಳನ್ನು ಗಳಿಸಲಿಕ್ಕಾಗಿಯೂ ಎಷ್ಟೆಲ್ಲ ಖರ್ಚುಗಳನ್ನು ಮತ್ತು ಕಷ್ಟಗಳನ್ನು ಸಹಿಸಬೇಕಾಗಿ ಬರುತ್ತದೆ. ಅಷ್ಟಾದರೂ ನೆಮ್ಮದಿ ಮತ್ತು ಮನಸ್ಸಮಾಧಾನ ಸಿಗದಂಥ ಒಂದು ಮಾಮೂಲಿ ಬಿರುದು ಲಭಿಸುತ್ತದೆ. ಹೀಗಿರುವಾಗ ಮನಸ್ಸಿಗೆ ನೆಮ್ಮದಿ ಮತ್ತು ಹೃದಯಕ್ಕೆ ಸಮಾಧಾನ ಹಾಗೂ ಕೃಪಾಳು ಪ್ರಭುವಿನ ಸಂಪ್ರೀತಿಯ ಕುರುಹು ಆಗಿರುವ ರಜಿಯಲ್ಲಾಹು ಅನ್ಹು, ಅಲ್ಲಾಹನು ಅವರಲ್ಲಿ ಸಂಪ್ರೀತಿಗೊಂಡಿರುವನು ಎಂಬ ಬಿರುದು ಸಹ ಸಹಾಬಿಯರಿಗೆ ಸುಲಭವಾಗಿ ಲಭಿಸಿರಬಹುದೇ ಎಂದು ಯೋಚಿಸಿರಿ. ಅಲ್ಲಾಹನನ್ನು ಮೋಸ ಮಾಡಲು ಸಾಧ್ಯವಲ್ಲ. ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಕಷ್ಟಗಳನ್ನು ಪರಿವೆ ಮಾಡದವರು ಅನುಗ್ರಹೀತರು. ಏಕೆಂದರೆ ಸತ್ಯವಿಶ್ವಾಸಿಗೆ ಅನಂತ ಸಂತೋಷ ಮತ್ತು ಸ್ಥಾಯಿಯಾದ ಆರಾಮದ ಪ್ರಕಾರ
ಈ ತಾತ್ಕಾಲಿಕ ಕಷ್ಟದ ನಂತರ ಲಭಿಸುತ್ತದೆ. ಲೋಕದಲ್ಲಿ ಮನುಷ್ಯನು ಸಂಪತ್ತನ್ನು ಬಹಳಷ್ಟು ಪ್ರೀತಿಸುತ್ತಾನೆ. ಆದ್ದರಿಂದಲೇ ಯಕೃತ್ತನ್ನು ಹೊರಗೆ ತೆಗೆದು ಯಾರಿಗಾದರೂ ನೀಡಿದಲ್ಲಿ ಕನಸಿನಲ್ಲಿ ಕಾಣುವುದರ ಅರ್ಥ ಸಂಪತ್ತಾಗಿದೆ. ಇದು ಇಲ್ಮೆ ತಾಬಿರುಲ್ ಬರೆಯಲಾಗಿದೆ. ಯಥಾರ್ಥ ಸತ್ಕರ್ಮಗಳನ್ನು ಗಳಿಸಲಿಕ್ಕಾಗಿ ಅತ್ಯಂತ ಪ್ರಿಯವಾದ ಸಂಪತ್ತನ್ನು ಖರ್ಚು ಮಾಡಬೇಕು ಎಂಬ ರಹಸ್ಯವನ್ನು ಇಂದು ಅಹ್ಮದಿಯಾ ಜಮಾತಿನ ವ್ಯಕ್ತಿಗಳು ಸರಿಯಾಗಿ ಮನವರಿಕೆ ಮಾಡಿರುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಾಬಿಯರು ಸ್ಥಾಪಿಸಿದ ಅನಂತರ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಕಾಲದಲ್ಲಿ ಅವರ ಸಹಾಬಿಯರು ಸ್ಥಾಪಿಸಿದ ತ್ಯಾಗದ ಮಟ್ಟವನ್ನು ಇಂದು ಸಹ ನಾವು ನೋಡುತ್ತಿದ್ದೇವೆ. ಇದು ಖಂಡಿತವಾಗಿಯೂ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ತರಬೇತಿಯ ಪ್ರಭಾವವಾಗಿದೆ. ಅನಂತರ ಖಿಲಾಫತ್ತಿನ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಈ ತ್ಯಾಗವನ್ನು ನಾವು ನೋಡುತ್ತಲೇ ಬಂದಿದ್ದೇವೆ. ಇಂದಿನ ತನಕ ಇದೇ ತ್ಯಾಗಗಳನ್ನು ನಾವು ಕಾಣುತ್ತಿದ್ದೇವೆ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಜಿಪುಣತೆ ಮತ್ತು ಸತ್ಯವಿಶ್ವಾಸ ಒಂದು ಹೃದಯದಲ್ಲಿ ಒಟ್ಟುಗೂಡಲು ಸಾಧ್ಯವಿಲ್ಲ ಎಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ಸಮುದಾಯದವರು ಎಲ್ಲ ರೀತಿಯಲ್ಲಿಯೂ ಜಮಾತಿನ ಸೇವೆ ಮಾಡಬೇಕು. ಆರ್ಥಿಕವಾಗಿಯೂ ಸೇವೆ ಮಾಡುವುದರಲ್ಲಿ ಕೊರತೆ ಉಂಟಾಗಬಾರದು. ನೋಡಿರಿ, ಲೋಕದಲ್ಲಿ ಯಾವುದೇ ಜಮಾತ್ ದೇಣಿಗೆ ಇಲ್ಲದೆ ನಡೆಯಲಾರದು ಎಂದು ಪ್ರವಾದಿಗಳ ಸಮಯದಲ್ಲಿಯೂ ದೇಣಿಗೆಗಳನ್ನು ಪಡೆಯಲಾಗುತ್ತಿತ್ತು. ಆದುದರಿಂದ ನಮ್ಮ ಜಮಾತಿನ ಜನರು ಈ ವಿಷಯದ ಬಗ್ಗೆ ಯೋಚಿಸಬೇಕು. ಈ ಜನರು ಕ್ರಮಬದ್ಧವಾಗಿ ಒಂದೊಂದು ಪೈಸೆ ಪೂರ್ತಿ ವರ್ಷದಲ್ಲಿ ನೀಡುವುದಾದರೂ ಸಾಕಷ್ಟು ಆಗಬಹುದಾಗಿದೆ. ಒಂದು ಸಂದರ್ಭದಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಂರಿಗೆ ಹಜರತ್ ಖಲೀಫತುಲ್ ಮಸೀಹ್ ಅವ್ವಲ್ ಹೀಗೆ ಪತ್ರ ಬರೆದರು. ಹೇ ನನ್ನ ಗುರು ಮತ್ತು ಮಾರ್ಗದರ್ಶಕ, ನನ್ನ ಸಕಲ ಹಣ ಮತ್ತು ಸಂಪತ್ತನ್ನು ಧರ್ಮ ಪ್ರಚಾರಕ್ಕಾಗಿ ಖರ್ಚಾದರೆ ನನ್ನ ಉದ್ದೇಶವನ್ನು ಸಾಧಿಸಿರುವೆ. ಹಜರತ್ ಖಲೀಫತುಲ್ ಮಸೀಹ್ ಸಾನಿ ವಕ್ಫೆ ಜದೀದ್ ಮತ್ತು ತೆಹ್ರೀಕ್ ಜದೀದ್ನ ಯೋಜನೆಗಳನ್ನು ಆರಂಭಿಸಿದಾಗ ಕೆಲವು ಅತ್ಯಂತ ಬಡ ಜನರು ಅಲ್ಪ ಸ್ವಲ್ಪ ಹಣವನ್ನು ನೀಡಿದರು. ನನ್ನ ಬಳಿ ಏನಿದೆಯೋ ಅದನ್ನು ನೀಡುತ್ತಿದ್ದೇವೆ ಎಂದು ಹೇಳಿಕೊಂಡು ಕೆಲವರು ಕೋಳಿಗಳನ್ನು ಮತ್ತು ಕೋಳಿಯ ಮೊಟ್ಟೆಗಳನ್ನು ತೆಗೆದುಕೊಂಡು ಬಂದರು. ಇಂದು ಕೂಡ ಇಂತಹ ಉದಾಹರಣೆಗಳನ್ನು ಹಲವೆಡೆ ಕಾಣಬಹುದು. ಈ ಸ್ಫೂರ್ತಿ ಇಂದು ಕೂಡ ಅಹ್ಮದಿಯರಲ್ಲಿ ನಾವು ಕಾಣುತ್ತೇವೆ. ಇಂಡಿಯಾದ ಒಬ್ಬರು ಇನ್ಸ್ಪೆಕ್ಟರ್ ಸಾಹೇಬ್ ಬರೆಯುತ್ತಾರೆ, ಒಬ್ಬ ಸಹೋದರನ ವಕ್ಫೆ ಜದೀದ್ಗೆ ಚಂದ 24,000 ಆಗಿತ್ತು. ವಕ್ಫೆ ಜದೀದಿನ ವರ್ಷ ಮುಕ್ತಾಯಗೊಳ್ಳಲು ಕೆಲವೇ ದಿನಗಳು ಉಳಿದಿದ್ದವು. ಅವರ ಬಳಿಯಿದ್ದ ಹಣ ಒಂದು ಮುಖ್ಯವಾದ ಕೆಲಸಕ್ಕೆ ಕೊಡಬೇಕಾಗಿತ್ತು. ಅವರು ಅಲ್ಲಾಹನ ಮೇಲೆ ಭರವಸೆ ಇಡುತ್ತಾ ಆ ಹಣವನ್ನು ಚಂದಾ ಪಾವತಿ ಮಾಡಲು ಕೊಟ್ಟರು. ಮರುದಿನವೇ ವ್ಯಾಪಾರ ಸ್ಥಳದಲ್ಲಿ ಸಿಕ್ಕಿಕೊಂಡಿದ್ದ ಒಂದು ಹಿರಿದಾದ ಮೊತ್ತ ದಿಢೀರನೆ ಅವರಿಗೆ ಲಭಿಸಿತು. ನೋಡಿರಿ, ನೀನು ನನಗಾಗಿ ಹಣದ ಪ್ರೀತಿಯನ್ನು ಬಿಡುತ್ತೀಯ ಮತ್ತು ಸ್ವಂತ ಅಗತ್ಯಗಳನ್ನು ಬಿಟ್ಟು ಜಮಾತಿನ ಅಗತ್ಯಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತಿದ್ದೀಯ. ಆದುದರಿಂದ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಅಲ್ಲಾಹನು ಅವರಿಗೆ ತಿಳಿಸಿಕೊಟ್ಟಿರುವನು. ಈ ರೀತಿಯಾಗಿ ಅಲ್ಲಾಹನ ಸಹಾಯ ಮಾಡುತ್ತಾನೆ. ಜಮಾತಿನಲ್ಲಿ ನಡೆಯುತ್ತಿರುವ ಎಲ್ಲ ಖರ್ಚುಗಳು ಮತ್ತು ಲೋಕದೆಲ್ಲೆಡೆ ಇರುವ ಮಿಷನ್ಗಳು ಮರ್ಕಜಿಗೆ ತಲುಪುವ ತೆಹ್ರೀಕ್ ಜದೀದ್ ಮತ್ತು ವಕ್ಫೆ ಜದೀದ್ ಚಂದಾಗಳಿಂದಲೇ ನಡೆಯುತ್ತಿವೆ. ಉಳಿದ ಹಣ ಪ್ರಾದೇಶಿಕ ದೇಶಗಳಲ್ಲಿ ಖರ್ಚಾಗುತ್ತದೆ. ಈ ಎಲ್ಲ ಖರ್ಚುಗಳು ಅದೇ ಚಂದಾಗಳಿಂದಲೇ ಆಗುತ್ತದೆ. ಬಡತನ ಇರುವ ಆಫ್ರಿಕಾ ದೇಶದ ಜನರು ಚಂದಾಗಳನ್ನು ನೀಡುತ್ತಾರಾದರೂ ಬಡತನದ ಕಾರಣದಿಂದ ಅಲ್ಲಿ ಮಸೀದಿಗಳನ್ನು ಮಿಷನ್ಗಳನ್ನು ನಡೆಸಲು ಹಣದ ಅಗತ್ಯವಿರುತ್ತದೆ. ಆಫ್ರಿಕಾದಲ್ಲಿ ಈಗ 7,953 ಮಸೀದಿಗಳ ನಿರ್ಮಾಣವಾಗಿದೆ ಮತ್ತು 306 ಮಸೀದಿಗಳನ್ನು ನಿರ್ಮಿಸಲಾಗುತ್ತಿದೆ. 1,860 ಮಿಷನ್ ಹೌಸ್ಗಳು ಕೆಲಸ ಮಾಡುತ್ತಿವೆ. 400 ಕೇಂದ್ರೀಯ ಮೊಬಲ್ಲಿಗರು ಮತ್ತು 2,000ಕ್ಕಿಂತಲೂ ಹೆಚ್ಚು ಮುಅಲ್ಲಿಮ್ಗಳು ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾದಿಯಾನ್, ಸೌತ್ ಅಮೇರಿಕಾ, ಅಲ್ಜೀರಿಯಾ ಮುಂತಾದ ದೇಶದಲ್ಲಿ ಹಣದ ಖರ್ಚಾಗುತ್ತದೆ. ಸಾಹಿತ್ಯ ಪ್ರಕಾಶನ ಮತ್ತು ವಿತರಣೆಗಳಿಗೆ ಖರ್ಚಾಗುತ್ತಿವೆ. ಈ ಎಲ್ಲ ಖರ್ಚುಗಳನ್ನು ಅಲ್ಲಾಹನು ತನ್ನ ಕೃಪೆಯಿಂದ ಈಡೇರಿಸುತ್ತಿದ್ದಾನೆ. ಧನವನ್ನು ನಾನು ನಿಮಗೆ ನೀಡುವೆನು ಎಂದು ಅಲ್ಲಾಹನು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರೊಡನೆ ಹೇಳಿದ್ದನು. ಈ ವಾಗ್ದಾನದ ಪ್ರಕಾರ ಧನವನ್ನು ನೀಡುತ್ತಿದ್ದಾನೆ. ಆದರೆ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಲು ಅಲ್ಲಾಹನು ಜಮಾತಿಗೆ ಸೌಭಾಗ್ಯ ನೀಡಲಿ. ಅದರಲ್ಲಿ ಯಾವುದೇ ಅಸ್ತವ್ಯಸ್ತತೆ ನಡೆಯದಿರಲಿ.
ಅಲ್ಲಾಹನ ಅನುಗ್ರಹದಿಂದ ವಕ್ಫೆ ಜದೀದಿಗೆ 67ನೇ ವರ್ಷ ಕೊನೆಗೊಂಡಿದೆ. ಈ ವರ್ಷ ಜಾಗತಿಕ ಅಹ್ಮದಿಯಾ ಜಮಾಅತ್ತಿಗೆ ಅಲ್ಲಾಹನ ಸನ್ನಿಧಿಯಲ್ಲಿ 1,36,81,000 ಪೌಂಡ್ ಎಂದರೆ ಸರಿಸುಮಾರು 14 ಮಿಲಿಯನ್ ಧನತ್ಯಾಗವನ್ನು ಮಾಡಲು ಸೌಭಾಗ್ಯ ಲಭಿಸಿತು. ಈ ವಸೂಲಿ ಕಳೆದ ವರ್ಷಕ್ಕಿಂತ 7,36,000 ಪೌಂಡ್ ಹೆಚ್ಚಾಗಿದೆ. ವಕ್ಫೆ ಜದೀದಿನಲ್ಲಿ ಸೇರ್ಪಡೆಗೊಂಡವರ ಸಂಖ್ಯೆ 15,51,000 ಆಗಿದೆ. ಅಲ್ಹಮ್ದುಲಿಲ್ಲಾ. ವಸೂಲಿಯ ಪ್ರಕಾರ ಮೊದಲ 10 ರಾಷ್ಟ್ರಗಳು ಅನುಕ್ರಮವಾಗಿ ಹೀಗಿವೆ: ಬ್ರಿಟನ್, ಕೆನಡಾ, ಜರ್ಮನಿ, ಅಮೇರಿಕಾ, ಭಾರತ, ಆಸ್ಟ್ರೇಲಿಯಾ, ಮಿಡಲ್ ಈಸ್ಟಿನ ಒಂದು ಜಮಾತ್, ಇಂಡೋನೇಷ್ಯಾದ ಮಿಡಲ್ ಈಸ್ಟಿನ ಮತ್ತೊಂದು ಜಮಾತ್ ಮತ್ತು ಬೆಲ್ಜಿಯಂ. ಸೇರ್ಪಡೆಗೊಂಡವರಲ್ಲಿ ವರ್ಧನೆಯ ಪ್ರಕಾರ ಜಮಾತ್ ಹೀಗಿವೆ: ಪಾಕಿಸ್ತಾನ, ನೈಜೀರಿಯಾ, ಕೆರಮೋನ್, ಸಿರಾಲಿಯೋನ್, ಗೇಂಬಿಯಾ, ಕೋಂಗೋ, ಬರಾಲಿಯಾಜ್. ಭಾರತದ ಮೊದಲ 10 ರಾಜ್ಯಗಳು ಅನುಕ್ರಮವಾಗಿ ಹೀಗಿದೆ: ಕೇರಳ, ತಮಿಳುನಾಡು, ಜಮ್ಮು ಕಾಶ್ಮೀರ, ಕರ್ನಾಟಕ, ತೆಲಂಗಾಣ, ಒಡಿಸ್ಸಾ, ಪಂಜಾಬ್, ವೆಸ್ಟ್ ಬಂಗಾಳ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ. ಭಾರತದ ಮೊದಲ 10 ಜಮಾತುಗಳು ಅನುಕ್ರಮವಾಗಿ ಹೀಗಿದೆ: ಕೊಯಂಬತ್ತೂರು, ಕಾದಿಯಾನ್, ಹೈದರಾಬಾದ್, ಕಾಲಿಕಟ್, ಮಂಜೇರಿ, ಬೆಂಗಳೂರು, ಮೇಲಪ್ಪಾಳಯಂ, ಕೋಲ್ಕತ್ತಾ, ಕೆರಾಂಗ್ ಮತ್ತು ಕರುಳಾಯಿ. ಅಲ್ಲಾಹನು ಧನತ್ಯಾಗ ಮಾಡಿದವರ ಸಂಪತ್ತು ಮತ್ತು ಕುಟುಂಬದವರಲ್ಲಿ ಅಪಾರ ಅನುಗ್ರಹವನ್ನು ದಯಪಾಲಿಸಲಿ. 2025ನೇ ವರ್ಷ ಜಮಾತಿನ ಅನುಗ್ರಹಗಳ ವರ್ಷವಾಗಲು ದುವಾ ಮಾಡಿರಿ. ಅಲ್ಲಾಹನು ಜಮಾತನ್ನು ಎಲ್ಲ ಕೆಡುಕುಗಳಿಂದಲೂ ರಕ್ಷಿಸಲಿ. ಪಾಕಿಸ್ತಾನದಲ್ಲಿ ಉಗ್ರವಾದಿ ಗುಂಪುಗಳು ಎಲ್ಲ ವಿವಿಧ ಪೀಡನೆಗಳನ್ನು ಮಾಡಲು ಪ್ರಯತ್ನಿಸ್ತಾ ಇರುತ್ತವೆ. ಅಲ್ಲಾಹನು ಆ ದುಷ್ಟರನ್ನು ಬೇಗನೆ ಹಿಡಿಯಲಿ. ಅಲ್ಲಾಹನು ತನ್ನ ಸಂರಕ್ಷಣೆಯಲ್ಲಿ ಇರಿಸಲಿ. ರಬ್ವಾದ ಮೇಲೆ ಈ ಜನರು ವಿಶೇಷ ನೋಟ ಇರುತ್ತದೆ. ಅಲ್ಲಾಹನು ಅದನ್ನು ಕೂಡ ಸಂರಕ್ಷಿಸಲಿ. ದುರೂದ್ ಶರೀಫ್ ಮತ್ತು ಕೆಲವು ದುವಾಗಳ ಕುರಿತು ನಾನು ಈ ಹಿಂದೆ ಗಮನ ಸೆಳೆದಿದ್ದೆ. ಇದೇ ರೀತಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಸಿರಿಯಾ, ಆಫ್ರಿಕಾ, ಇತರ ದೇಶಗಳು ಮತ್ತು ಎಲ್ಲೆಡೆ ಅಲ್ಲಾಹನು ಅಹ್ಮದಿಯರನ್ನು ಸಂರಕ್ಷಿಸಲಿ. ಅದಕ್ಕಾಗಿ ವಿಶೇಷವಾಗಿ ಸ್ವತಃ ಬಹಳಷ್ಟು ದುವಾ ಮಾಡುವುದು ಅಹ್ಮದಿಯರ ಕಡ್ಡಾಯ ಕರ್ತವ್ಯವಾಗಿದೆ. ತಮ್ಮ ದೇಶಗಳಿಗಾಗಿಯೂ ಲೋಕದ ಪ್ರಚಲಿತ ಸ್ಥಿತಿಗಳಿಗಾಗಿಯೂ ಮತ್ತು ಯುದ್ಧದ ಆಸ್ತಿಗಳಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅದರ ದುಷ್ಪರಿಣಾಮಗಳಿಂದ ಎಲ್ಲ ಮುಗ್ಧರನ್ನು ಮತ್ತು ಪೀಡಿತರನ್ನು ರಕ್ಷಿಸಲಿ. ಜನರು ಹೊಸ ವರ್ಷವನ್ನು ಆಚರಿಸುತ್ತಾರೆ, ಆದರೆ ಎಲ್ಲರೂ ತಮ್ಮ ಸಂತೋಷವನ್ನು ಮಾತ್ರ ನೋಡುತ್ತಾರೆ. ಇತರರ ನೋವಿನ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಶಕ್ತಿಶಾಲಿ ಸಮುದಾಯಗಳು ಬಡ ಸಮುದಾಯಗಳು ಮತ್ತು ಪೀಡಿತ ಜನರ ಮೇಲೆ ದೌರ್ಜನ್ಯ ಮಾಡುತ್ತಾ ಹೋಗುತ್ತಾರೆ. ಅಲ್ಲಾಹನು ಈ ವರ್ಷದಲ್ಲಿ ಎಲ್ಲ ಶಕ್ತಿಶಾಲಿ ಸಮುದಾಯಗಳ ಯೋಜನೆಗಳನ್ನು ಮಣ್ಣುಪಾಡು ಮಾಡಲಿ. ಅಲ್ಲಾಹನು ಏಕತ್ವ ಲೋಕದಲ್ಲಿ ಸ್ಥಾಪನೆಗೊಳ್ಳುವುದನ್ನು ನಾವು ನೋಡುವಂತಾಗಲಿ. ಅಲ್ಲಾಹನು ನಮಗೆ ಅದರ ಸೌಭಾಗ್ಯವನ್ನು ನೀಡಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم
وادعوه يستجب لكم ولذكر الله أكبر.